ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಪ್ರಕರಣ ಸಂಬಂಧ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಜಾಮೀನು ಭವಿಷ್ಯ ಹೊರಬೀಳಲಿದೆ. ಕೆಲವೇ ಹೊತ್ತುಗಳಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನಿನ ವಿಚಾರಕ್ಕೆ ತೀರ್ಪು ಹೊರಬೀಳಲಿದೆ. ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. A1 ಆರೋಪಿಯಾಗಿ ರೇವಣ್ಣ ಅವರನ್ನ ಈ ಕೇಸ್ನಲ್ಲಿ ಫಿಟ್ ಮಾಡಲಾಗಿದೆ. ಸದ್ಯ A1 ಆರೋಪಿಯಾಗಿರುವ ರೇವಣ್ಣ ಅವರು ತಮ್ಮ ಜಾಮೀನನ್ನ ಕೋರಿ ಅರ್ಜಿಯನ್ನ ಹಾಕೊಂಡಿದ್ರು. ಈ ಅರ್ಜಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ತೀರ್ಪು ಕೂಡ ಹೊರಬೀಳುತ್ತೆ. ಇದು ಜಾಮೀನು ಸಿಗಬಹುದಾದಂತಹ ಪ್ರಕರಣ ಆದ್ದರಿಂದ ಜಾಮೀನು ಕೊಡೋದು ಸೂಕ್ತ ಅನ್ನೋದು ರೇವಣ್ಣ ಪರ ವಕೀಲರ ವಾದ ಆಗಿದೆ. ಆದರೆ ಈ ಪ್ರಕರಣದಲ್ಲಿ ಜಾಮೀನು ಕೊಡಬಾರದು ಅನ್ನುವಂತಹ ಒಂದು ಆಕ್ಷೇಪಣೆಯನ್ನ SIT ಎತ್ತಿದೆ. ಈ ಎರಡೂ ವಾದ ಪ್ರತಿವಾದಗಳನ್ನ ಆಲಿಸಿದ ನಂತರದಲ್ಲಿ ನ್ಯಾಯಾಲಯ ಯಾವ ತೀರ್ಪನ್ನ ಕಾಯ್ದಿರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಎಚ್.ಡಿ. ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಮೊದಲ ಪ್ರಕರಣದಲ್ಲಿ ರೇವಣ್ಣಗೆ ರಿಲೀಫ್ ಸಿಗುತ್ತಾ ಇಲ್ವಾ ಅನ್ನೋದಕ್ಕೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಉತ್ತರ ಲಭ್ಯವಾಗುತ್ತೆ. ಕೆಲವೇ ಹೊತ್ತುಗಳಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದ ಜಾಮೀನಿನ ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ ನ್ಯಾಯಮೂರ್ತಿಗಳು.